ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗಿತ್ತು ಅಂತ ಬನ್ನಿ ನೋಡೋಣ. ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಿನ್ನ ಜೊತೆ ನನ್ನ ಕತೆ ದೇವಯಾನಿ ಭೂಮಿನ ಕಿಡ್ನಾಪ್ ಮಾಡಿಸೋದಕ್ಕೆ ಕೊಲೆ ಮಾಡಿಸೋದಕ್ಕೆ ರೌಡಿಗಳನ್ನ ಕಳಿಸಿದ ಮೇಲೂ ಅಲ್ಲಿ ಭೂಮಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾ ಇರ್ತಾಳೆ. ಆಗ ರೌಡಿಗಳು ಬಂದು ಭೂಮಿನ ಬಾಯಿ ಮುಚ್ಕೊಂಡು ಅಲ್ಲಿಗೆ ಒಳಕ್ಕೆ ಕರ್ಕೊಂಡು ಹೋದರೆ. ಒಳಗೆ ಕರ್ಕೊಂಡು ಭೂಮಿ ಬಾಯಿ ಮುಚ್ತಾರೆ. ಬಾಯಿ ಮುಚ್ಚಿದ ಮೇಲೂ ಭೂಮಿ ಹಾಗೆ ಇದು ಅವ್ರನ್ನ ಕೈಯೆಲ್ಲ ತೆಗೆದು ಹಾಗೆ ಅವ್ರನ್ನ ಬಿಡಿಸ್ಕೊಂಡು ಓಡಿ ಬರ್ತಾಳೆ. ಓಡಿ ಬಂದಮೇಲೂ ಅಜಿತ್ ಸಂಗೀತ ನೋಡ್ತಾರೆ. ನೋಡಿದ ಮೇಲೂ ಆಗ ಓಡಿ ಹೋಗ್ತಾರೆ. ಅಜಿತ್ ಓಡಿದ ಮೇಲೂ ಭೂಮಿನ ಕಾಪಾಡಿದ ಮೇಲೂ ಆಗ ಮತ್ತೆ ಅಜಿತ್ ಇನ್ನೊಂದು ರೌಡಿನ ಹೊಡ್ತಾ ಇರ್ತಾನೆ. ಹೊಡೆದ ಮೇಲೂ ಈ ಕಡೆ ಈ ಸೈಡ್ ಇನ್ನೊಂದು ರೌಡಿ ಓಡಿ ಬಂದು ಭೂಮಿಗೆ ಚಾಕ್ ತಗೊಂಡು ಚುಚ್ಚಕ್ಕಂತ ಹೋಗ್ತಾ ಇರ್ತಾನೆ. ಆಗ ಕರೆಕ್ಟ್ ಟೈಮಿಗೆ ದೇವಯಾನಿಗೆ ಬೀಳುತ್ತೆ ಚಾಕ್ ತಂದು ಚುಚ್ಚಿರೋದು. ಆಗ ರೌಡಿಗಳನ್ನ ಅಜಿತ್ ಒದ್ದು ಕಳಿಸಿದ ಮೇಲೂ ದೇವಯಾನಿನ ಅಲ್ಲಿ ಮನೆಗೆ ಡಾಕ್ಟ್ರನ್ನ ಕರ್ಕೊಂಬಂದು ದೇವಯಾನಿಗೆ ತೋರಿಸಿದ ಮೇಲೂ ಆಗ ಮನೆ ಎಲ್ಲರೂ ಅಂತಾರೆ, ಅಜ್ಜಿ ಅಂಚನ ಅಂತಾರೆ, ಯಾಕೆ ಮಾಮ್ ಯಾರು ಹೀಗೆ ಮಾಡಿದ್ದಾರೆ ಅಂತ ಕೇಳ್ತಾ ಇರ್ತಾರೆ. ಪಾಪ ಎಲ್ಲ ಒಳ್ಳೆಯವ್ರಿಗೆ ಆಗ್ತಾ ಇರುತ್ತೆ, ಕೆಟ್ಟವ್ರಿಗೆ ಏನು ಹಾಕಲ್ಲ ನೋಡು ಅಂತ ಅಜ್ಜಿ ಬೈತಾ ಇರ್ತಾಳೆ. ನನಗಾದರೆ ಏನು ಪರವಾಗಿಲ್ಲ ಬಿಡುವೆ ಅಜ್ಜಿ, ಪಾಪ ಭೂಮಿ ಇದ್ದರೆ ಭಾರಿ ಕಷ್ಟ ಆಗ್ತಿತ್ತಲ್ಲ, ಪಾಪ ಭೂಮಿ ಜೀವ ಹೋಗ್ತಿತ್ತಲ್ಲ, ನಂದು ಹೋದ್ರೆ ಪರವಾಗಿಲ್ಲ, ಭೂಮಿ ಇರಬೇಕು ಇನ್ನು, ಪಾಪ ಮೊನ್ನೆ ಮದುವೆ ಆಗಿದೆ ಅಲ್ವಾ ಅವ್ರಿಗೆ, ಚೆನ್ನಾಗಿರಲ್ಲ ಅಂತ ದೇವಯಾನಿ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಆ್ಯಕ್ಟಿಂಗ್ ಮಾಡಿದಾಗ ಎಲ್ಲ ಇವಳಿಚಿಕೆ ಆಗಿರೋದು ಅಂತ ಅಜ್ಜಿ ಬೈತಾ ಇರ್ತಾಳೆ. ಬೈದ ಮೇಲೂ ಅವಳೇನು ಮಾಡಿದ್ದಾಳೆ, ಅವಳನ್ನೇ ಕೊಲ್ಲೋಕ್ಕೆ ಯಾರೋ ಪ್ರಯತ್ನ ಮಾಡಿದ್ದಾರೆ, ಅವಳನ್ನೇ ಎಲ್ಲಿ ಸಮಾಧಾನ ಇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ನೀನು ಸಾಕಮ್ಮ, ಅವಳ ಮೇಲೆ ಪ್ರೀತಿ ತೋರಿಸಿದ್ದು, ನೀನು ಏನು ಹೇಳಿದ್ರು ಯಾರೇನು ಮಾಡಿದ್ರು ಎಲ್ಲ ಅವಳ ಮೇಲೆ ನಿನಗೆ ಜಾಸ್ತಿ ಪ್ರೀತಿ ಅಂತ ಸಂಗೀತನ ಅಜ್ಜಿ ಬೈತಾ ಇರ್ತಾಳೆ. ಆಗ ಭೂಮಿ ಅಂತಾಳೆ, ನೀನು ನನಗೆ ತಾಯಿ ಬಂದು ನನ್ನ ಪ್ರಾಣ ಕಾಪಾಡಿದೀಯ, ನೀನು ಏನು ಮಾಡಿದ್ರು ನಿನಗೆ ಕಡಿಮೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನಿನಗೊಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು ಅಮ್ಮ, ನನ್ನ ಜನ್ಮದಲ್ಲಿ ಇದು ನಾನು ಮರೆಯೋಕ್ಕಲ್ಲ, ನಮ್ಮ ತಾಯಿ ಥರ ನೀನು ಬಂದು ನನ್ನ ಕಾಪಾಡಿದೀಯ, ಥ್ಯಾಂಕ್ಸ್ ಅಮ್ಮ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಥ್ಯಾಂಕ್ಸಲ್ಲಿ ಯಾಕಮ್ಮ ನನಗೆ ಹೇಳ್ತಾ ಇದೀಯ, ನನ್ನ ಮಗಳನ್ನ ನಾನು ಕಾಪಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಷ್ಟೇ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ, ನನ್ನ ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ, ನನಗೆ ಒಳ್ಳೇದು ಮಾಡಿದ್ದಾರೆ ನೀವು ಚೆನ್ನಾಗಿರಬೇಕು, ನಾನು ನೋಡ್ಕೊತೀನಿ, ನೀವು ಚೆನ್ನಾಗಿರೋ ಥರ ನಾನು ನೋಡ್ಕೊತೀನಿ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆಯ್ತು ಬಿಡು, ನನಗೇನು ಹಾಕಲ್ಲ ಬಿಡಮ್ಮ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಸುಮ್ಮನೆ ಹೇಳಿದ್ರು. ಆಗ ಅಜ್ಜಿ ಬೈತಾ ಇರ್ತಾಳೆ, ಎಲ್ಲ ನೀನು ಯಾಕೆ ಇಲ್ಲಿ ನಾವು ನೋಡ್ಕೊತೀವಿ ಹೋಗು ಅಂತ ಅಜ್ಜಿ ಭೂಮಿನ ಬೈತಾ ಇರ್ತಾಳೆ. ಇಲ್ಲ, ನಾನು ನೋಡ್ಕೊತೀನಿ, ಅಮ್ಮಗೆ ಏನು ಬೇಕೋ ನಾನೆಲ್ಲ ನೋಡ್ಕೊತೀನಿ ಅಜ್ಜಿ, ಇದಕ್ಕನ್ನ ಬಿಡ್ರಿ ನನಗೆ, ಇದು ಮಾಡೋದಕ್ಕನ್ನ ಬಿಡ್ರಿ ನನಗೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೀನೇನು ಮಾಡೋಕ್ಕೋಬೇಡ, ನಾವು ಮನೆಗಳವ್ರು ನಾವು ಇದೀವಲ್ಲ, ನಾವು ಮಾಡ್ತೀವಿ, ಹೋಗಿ ನೀನು ಅಂತ ಪಾಪ ಭೂಮಿನ ಬೈದು ಹೊರಗಡೆ ಕಳಿಸಿದ ಮೇಲೆ ಯಾಕೆ ಅವಳನ್ನ ಯಾವಾಗಲೂ ನೋಡಿದ್ರು ಅವಳ ಮೇಲೆ ಕಿರಿಸ್ತಾ ಇರ್ತಾರೆ, ಅವಳು ಏನು ಮಾಡಿದ್ದಾಳೆ, ಎಲ್ಲ ಅವಳನ್ನೇ ಸಾಯ್ಸಕ್ಕಂತ ಬಂದಿದ್ದರು. ಸಾಯ್ಸಕ್ಕೆ ಬಂದಿದ್ದರು, ಅವಳು ಕೈ ತಪ್ಪಿ ಅವಳು ಬಿದ್ದಿದೆ, ದೇವಯಾನಿ ಬಿದ್ದಿದೆ, ಅವಳೇನು ಮಾಡಿದ್ದಾಳೆ ಭೂಮಿ ಅಂತ ಸಂಗೀತ ಸೆಟ್ ಮಾಡ್ಕೊಂಡ್ಮೇಲೂ ಆಗ ಎಲ್ಲರೂ ಹೋಗ್ತಾರೆ. ಎಲ್ಲರೂ ಹೋಗ್ರಿ ಅಂತ ಅಜ್ಜಿ ಬೈದಿದ್ದಕ್ಕೆ ಎಲ್ಲರೂ ಹೋಗ್ತಾ ಇರ್ತಾನೆ. ಹೋದ್ಮೇಲೂ ಅಜಯ್ತು ಇಲ್ಲಿ ಇದು CC ಕ್ಯಾಮ್ರಾ ಇರೋದೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಆಗ ಕಂಪ್ಯೂಟ್ರಲ್ಲಿ ಚೆಕ್ ಮಾಡ್ತಾ ಇರ್ತಾನೆ. ಚೆಕ್ ಮಾಡಿದ್ಮೇಲೆ ಯಾರಿಗೆ ಮಾಡಿರ್ಬೋದು, ಎಲ್ಲ ಕರೆಕ್ಟ್ ಟೈಮಿಗೆ ನಮ್ಮ ಭೂಮಿ ಪೂಜೆ ಮಾಡುವಾಗ ಈಗ ಬಂದಿದ್ದಾರಲ್ವ, ಕರೆಕ್ಟ್ ಟೈಮ್ ಬಂದಿದ್ದಾರಲ್ವ ರೌಡಿಗಳು, ಈಗ ಗೊತ್ತಾಯಿತು, ಎಲ್ಲ ನಮ್ಮ ಮನೆಗಳವರೇ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ನಮ್ಮಪ್ಪ ಅಂತೂ ಈಗ ಮಾಡೋದಿಲ್ಲ, ನಮ್ಮ ಮಾವ ಅಂತೂ ಇಷ್ಟೇ ಚಾನ್ಸೇ ಇಲ್ಲ ಈಗ ಆಲೋಚನೆ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅಜಯ್ ಅವ್ರ ಫ್ರೆಂಡ್ ಅಂತಾನೆ ಅಂಚನ ಮಾಡಿರ್ಬೋದು ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಅವಳು ಮಾಡೋದಕ್ಕೆ ಚಾನ್ಸೇ ಇಲ್ಲ, ಯಾವಾಗಲಿದ್ರು ಅವಳ ಪ್ರೀತಿ ಅದು ಇದು ಯಾವುದೋ ಒಂದು ಭೂಮಿನ ಅಳಿಸೋ ಥರ ಮಾಡ್ತಾಳೆ, ಸಾಯಿಸೋದಕ್ಕೆಲ್ಲ ಹೋಗಲ್ಲ ಅವಳು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹೇಳಿದ್ಮೇಲೆ ಅಜಿತ್ ಅವ್ರ ಫ್ರೆಂಡು ಮಾತಾಡುವಾಗ ಕರೆಕ್ಟ್ ಟೈಮಿಗೆ ಭೂಮಿ ಬರ್ತಾಳೆ. ಎಲ್ಲ ನನ್ನ ಅಂಜಿಕೆ ಸಾಹೇಬ್ರೆ, ಎಲ್ಲಾಗಿರೋದು, ನಾನು ಇಲ್ಲೇ ಇರಬಾರ್ದು, ಈ ಮನೇಲಿ ಇರಬಾರ್ದು, ನಾನು ಇಲ್ಲಾಂದರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಹಾಗೇನೇನಿಲ್ಲ, ಅದು ಏನು ಯಾರು ನಮ್ಮ ಮನೆಗಳವರು ಬೇಕಂತ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಅಜಿತ್. ಹೇಳಿದ್ಮೇಲೆ ಇಲ್ಲ ಸಾಹೇಬ್ರೆ, ಯಾರೋ ಇದು ಮಾಮೂಲಿ ಏನೋ ಮಾಡೋಕ್ಕೆ ಹೋಗಿದೆ, ಹೀಗಾಗಿದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇಲ್ಲ ಭೂಮಿ, ಇವ್ರು ಯಾರೋ ನಿನ್ನೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ನಮ್ಮ ಮನೆಗಳವರು ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಅಜಿತ್. ಹೇಳಿದ್ಮೇಲೆ
ಆಗ ಅಜಿತ್ ಎಲ್ಲ ಮನೆಯವ್ರನ್ನ ಎಲ್ಲರೂ ಅದು ಹಾಲಲ್ಲಿ ಕರೆಸಿ ಆಗ ಎಲ್ಲರನ್ನ ಪ್ರಶ್ನೆ ಮಾಡ್ತಾ ಇರ್ತಾನೆ, ಯಾಕೆ ಭೂಮಿನ ಸಾಯ್ಸೋಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಅಜಿತ್ ಕೇಳ್ತಾ ಇರ್ತಾನೆ. ಯಾಕೋ ಏನು ಈಗ ಮಾತಾಡ್ತಿದೀಯಾ, ನಾವ್ಯಾಕೆ ಭೂಮಿನ ಕೊಳ್ಳೋದಕ್ಕೆ ನಾವ್ಯಾಕೆ ಮಾಡೋಕೋಣ ಅಂತ ಮನೆ ಎಲ್ಲರೂ ಅಂತ ಇರ್ತಾರೆ. ಅಂತಿದ್ದಾಗ ಅಜಿತ್ ಅಂತಾನೆ, ಮಾವ ನೀವೇ ಅಲ್ಲ ಹೀಗೆಲ್ಲ ಮಾಡಿದ್ದೀರಾ ಅಂತ ಶ್ರವಣ್ ಅವ್ರನ್ನ ಅಂತ ಹೇಳ್ತಾನೆ ಅಜಿತ್. ಅಂದಮೇಲೆ ನಾನು ಯಾಕೋ ಮಾಡೋಕೆ ಹೋಗ್ಲಿ, ಅವಳನ್ನ ನನ್ನ ಮಗಳಿದ್ದಂಗೆ ನಾನು ಯಾಕೆ ಮಾಡೋಕೆ ಹೋಗ್ಲಿ ಅಂತ ಶ್ರವಣ್ ಹೇಳ್ತಾ ಇರ್ತಾನೆ. ಇಲ್ಲ ಮಾವ ನೀವೇ ಏನೋ ಮಾಡಿದ್ದೀರಾ ಅಂತ. ಅಂಚನನ ನಾನು ಮದುವೆ ಆಗಿಲ್ಲ, ಅದಕ್ಕೆ ಭೂಮಿನೇ ಕೊಳ್ಬಿಟ್ರೆ ಆಗ ಅಂಚನ ಮದುವೆ ಆಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರಲ್ಲ, ಅದಕ್ಕೆ ಇದೆಲ್ಲ ಮಾಡಿದ್ರಲ್ಲ ಅಂತ ಶ್ರವಣ್ನ ಅಂತ ಇರ್ತಾನೆ ಅಜಿತ್. ಅಂದಮೇಲೆ ನಾನು ಯಾಕೆ ಮಾಡೋಕೆ ಹೋಗ್ಲೋ, ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಿದೀಯಾ? ನೀನು ಸ್ಟೇಷನಲ್ಲಿ ಇರ್ತೀವಿ, ನಾನು ಮನೇಲಿ ಇರ್ತೀನಲ್ಲ, ಅದಕ್ಕೆ ನೀನು ನನ್ನ ಮೇಲೆ ಅನುಮಾನ ಪಡ್ತಿರೋದು. ಹೌದಾ, ಒಳ್ಳೆತನ ಬಿಡಿ ಸಾಹೇಬ್ರೆ, ಒಳ್ಳೇದು ಮಾಡ್ತಾಯಿದ್ದೀರಾ ನೀವು ಅಂತ ಶ್ರವಣ್ ಸಿಟ್ಟು ಮಾಡ್ಕೊತ ಇರ್ತಾನೆ. ಇಲ್ಲ ಮಾವ ನೀವೇ ಏನೋ ಮಾಡಿದ್ದೀರಾ, ನೀವೇ ಭೂಮಿನ ಸಾಯಿಸ್ಬೇಕಂತ ಮಾಡಿದ್ದೀರಾ ಇದೆಲ್ಲ. ಅಜಿತ್ ಶ್ರವಣ್ ಮಾತಾಡುವಾಗ ಭೂಮಿನ ಬೈಯುವಾಗ ಭೂಮಿ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾಳೆ. ಆಗ ಅಜಿತ್ ಭೂಮಿ ಹೊರಗಡೆ ಹೋದ್ಮೇಲೆ ಮತ್ತೆ ಅಜಿತ್ ಹೋಗಿ ಕರ್ಕೊಂಬರ್ತಾನೆ. ಭೂಮಿ ಕರ್ಕೊಂಬಂದ್ಮೇಲೆ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಯಾಕೆ ನಾನು ಹೇಳೋದು ಅರ್ಥ ಆಗ್ತಿಲ್ಲ, ನಾನು ನಿನ್ನ ಗಂಡ, ನಾನು ನಿನ್ನ ಮಾಡ್ಕೊಂಡು ನಾನು ನಮ್ಮ ಮನೆಗೆ ಕರ್ಕೊಂಬಂದೆ, ನಾನು ಹೇಳಿದ ಮತ್ತೆ ನೀನು ಕೇಳ್ಬೇಕಾ ಅಂತ ಅಜಿತ್ ಭೂಮಿನ ಬೈತಾ ಇರ್ತಾನೆ. ಭೂಮಿ ಅಂತಾಳೆ, ಸಾಹೇಬ್ರೆ ನೀವೇನೇನು ಹೇಳಿದ್ರು ಕೇಳ್ತೀನಿ, ಆದರೆ ಈ ವಿಷಯದಲ್ಲಿ ಮಾತ್ರ ನಾನು ಕೇಳೋದಿಲ್ಲ, ಅವ್ರಿಗೆ ಏನು ಅನಿಸ್ಲೋ ಅದೇ ಮಾಡಲಿ, ನೀವು ಅದಕ್ಕೆ ಓಕೆ ಅಂದರೆ ಸಾಕು ಅಂತ ಭೂಮಿ ಕೈ ಮುಗಿದು ಹೇಳ್ತಾ ಇರ್ತಾಳೆ. ಆಗ ಅಜಿತ್ ಆಯ್ತು ಬಿಡ ಅಂತ ಅಜಿತ್ ಬೇಜಾರು ಪಡ್ತಾ ಇರ್ತಾನೆ. ನಮ್ಮ ಚಾನಲ್ ನಿಮ್ಗೆ ಇಷ್ಟ, ಥ್ಯಾಂಕ್ ಯು.